ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ಈ ಮೀಟಿಂಗ್ನಿಂದ 6 ತಾಸು ವ್ಯರ್ಥವಾಗಿದೆ, ವೇಸ್ಟ್ 6 ಗಂಟೆ ಅಂತ. ಅಧಿಕಾರಿಗಳ ಸಭೆ ನಡೆಸಿದ್ರೆ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಗುಂಡಿಗಳನ್ನಾದರೂ ಮುಚ್ಚಬಹುದಾಗಿತ್ತು. ಮೆಕ್ಕೆಜೋಳ ಖರೀದಿ, ಕಬ್ಬು ಸಮಸ್ಯೆ ಚರ್ಚೆಗೆ ಸಭೆ ಮಾಡಿದ್ರಾ? ಪ್ರಶ್ನೆ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ವೇಸ್ಟ್ ಇದು ಮೀಟಿಂಗು, 6 ಗಂಟೆ ವೇಸ್ಟ್ ಮಾಡಿದ್ದಾರೆ ಇಬ್ಬರು ಸೇರಿಕೊಂಡು ಅಂತ. ನಾಟಿ ಕೋಳಿ ಜಯಂತಿ ನಡೀತಾ ಇದೆ. ಜಯಂತಿ ಅಲ್ಲ, ಮರ್ಡರ್ ಅದು ಅಲ್ಲ. ನಾಟಿ ಕೋಳಿಯ ಒಂದು ಪಲಾವ್, ಬಿರಿಯಾನಿ, ಸಾರು. ಮೊದಲೇ ಸಿದ್ದರಾಮಯ್ಯನವರು ಮಾಂಸ ತಿಂದು ಧರ್ಮಸ್ಥಳಕ್ಕೆ ಹೋದರು ಅನ್ನೋದನ್ನು ಕೂಡ ಆಗಲೇ ಭಾಳ ಚರ್ಚೆ ಆಗ್ತಾಯಿತ್ತು ಹಿಂದೆ. ಅದೇ ದೊಡ್ಡ ಒಂದು ಸುದ್ದಿಯಾಗಿ ಒಂದು ವಾರಗಳ ಕಾಲ ಓಡ್ತಾ ಇತ್ತು. ಇವತ್ತು ಹನುಮ ಜಯಂತಿ, ನಮಗೆ ನೂರಾರು ಫೋನುಗಳು ಬಂತು. ಈಗ ನೂರಾರು ಫೋನು, ಈ ಕ್ಷಣದವರೆಗೂ ಫೋನ್ ಬಂತು. ಏನು ಸರ್ ಹನುಮ ಜಯಂತಿ, ನಾವೆಲ್ಲ ಹನುಮ ಭಕ್ತರು, ಇಲ್ಲಿ ನೋಡಿದ್ರೆ ನಾಟಿ ಕೋಳಿ ಆರಾಧನೆ, ನಾವೆಲ್ಲ ಆಂಜನೇಯನ ಆರಾಧನೆ ಮಾಡಿದ್ರೆ ಇವರು ನಾಟಿ ಕೋಳಿ ಆರಾಧನೆಯನ್ನು ಮಾಡ್ತಾವ್ರೆ. ಇದು ಎಷ್ಟು ಸರಿ ಸರ್? ನೀವು ವಿರೋಧ ಪಕ್ಷದ ನಾಯಕರು, ನೀವು ಕೇಳಬೇಕು ಅಂತೇಳಿ ಹೇಳಿದ್ರು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ನಾನು ಬೇರೆ ದೃಷ್ಟಿಯಲ್ಲಿ. ಇನ್ನೊಂದು ಟಚ್ ಕೊಡೋ ಪ್ರಯತ್ನವನ್ನು ಅಶೋಕ್ ಅವರು ಮಾಡಿದ್ದಾರೆ. ಇವತ್ತು ಹನುಮ ಜಯಂತಿ, ಎಲ್ಲ ಕಡೆ ಹನುಮಂತನ ಆರಾಧನೆ ಆದರೆ ಇವರು ಕೋಳಿ ಸಮಾರಾಧನೆ ಮಾಡಿದ್ದಾರೆ, ಸರಿನಾ ಅಂತ. ಇರಲಿ, ಅವರವರ ನಂಬಿಕೆ. ಫುಡ್ ವಿಚಾರದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಅವರವರ ಆಸಕ್ತಿ, ಅವರವರ ನಂಬಿಕೆ, ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ. ನಮ್ಮ ಇಷ್ಟ, ನಾವು ತಿಂತೀವಿ ಅಂತಂದರೆ ನೋ ಬಡಿ ಕ್ಯಾನ್ ಕ್ವೆಶ್ಚನ್.